ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ. ಇತ್ತೀಚೆಗೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ಯಾವ ರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಿತು? ಉತ್ತರ ಶಿ ವಾಕ್ಸ್ ರಾಷ್ಟ್ರೀಯ ಸಮ್ಮೇಳನ. 2026 ಆರಂಭದಲ್ಲಿ ಭಾರತವು ಯಾವ ಪ್ರಮುಖ ಅಂತಾರಾಷ್ಟ್ರೀಯ ಗುಂಪಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಬಿಲ್ಡಿಂಗ್ ಫಾರ್ ರೆಸಿಲಿಯನ್ಸ್ ಎಂಬ ಘೋಷವಾಕ್ಯದಡಿ ಶೃಂಗಸಭೆ ನಡೆಸಿತು? ಉತ್ತರ ಬ್ರಿಕ್ಸ್. ಇತ್ತೀಚೆಗೆ ನೀತಿ ಆಯೋಗದ ಫ್ರಾಂಟಿಯರ್ ಟೆಕ್ ಹಬ್ ಬಿಡುಗಡೆ ಮಾಡಿದ ರೋಡ್ಮ್ಯಾಪ್ನ ಪ್ರಕಾರ ಭಾರತದ ತಂತ್ರಜ್ಞಾನ ಸೇವಾ ವಲಯವು 2035ರ ವೇಳೆಗೆ ಎಷ್ಟು ಆದಾಯದ ಗುರಿಯನ್ನು ಹೊಂದಿದೆ? ಉತ್ತರ $750 ರಿಂದ $850 ಬಿಲಿಯನ್. ಟೆಕ್ನಾಲಜಿ ಸರ್ವಿಸ್ ರಿಇಮ್ಯಾಜಿನೇಷನ್ ಅಹೆಡ್ ರೋಡ್ ಮ್ಯಾಪ್ ಪ್ರಕಾರ ಭಾರತವು ಯಾವ ಮಾದರಿಯಿಂದ ದೂರ ಸರಿಯಬೇಕೆಂದು ಶಿಫಾರಸು ಮಾಡಲಾಗಿದೆ? ಉತ್ತರ ಕಾರ್ಮಿಕ ಆಧಾರಿತ ಸೇವಾ ಮಾದರಿ. ಫೆಬ್ರವರಿ 2026ರಲ್ಲಿ ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆದ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ 2026ನ ಪ್ರಮುಖ ವಿಷಯ ಯಾವುದು? ಉತ್ತರ ಮಾನವೀಯತೆ, ಅಂತರ್ಗತ ಬೆಳವಣಿಗೆ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ಎಐ. ಫೆಬ್ರವರಿ 2026ರಲ್ಲಿ ಬಿಡುಗಡೆಯಾದ ದತ್ತಾಂಶದ ಪ್ರಕಾರ ಹೊಸ ಆಧಾರ ವರ್ಷದಡಿ ಜನವರಿ 2026ರ ಒಟ್ಟಾರೆ ಚಿಲ್ಲರೆ ಹಣದುಬ್ಬರ ದರ ಎಷ್ಟು ದಾಖಲಾಗಿದೆ? ಉತ್ತರ 2.75%. ಭಾರತೀಯ ಸಂವಿಧಾನದ ಯಾವ ವಿಧಿಯು ಸಂಸತ್ತು ಮತ್ತು ಅದರ ಸದಸ್ಯರ ಅಧಿಕಾರಗಳು ಹಾಗೂ ಹಕ್ಕುಚ್ಯುತಿಗಳಿಗೆ ಸಂಬಂಧಿಸಿದೆ? ಉತ್ತರ ವಿಧಿ 105. ಲೋಕಸಭೆಯ ಹಕ್ಕುಚ್ಯುತಿ ಸಮಿತಿಯು ಎಷ್ಟು ಸದಸ್ಯರನ್ನು ಒಳಗೊಂಡಿರುತ್ತದೆ? ಉತ್ತರ 15 ಸದಸ್ಯರು. ದಾಲ್ ಸರೋವರದಲ್ಲಿರುವ ವಿಶ್ವದ ಏಕೈಕ ತೇಲುವ ಅಂಚೆ ಕಚೇರಿ ಯಾವ ಬಣ್ಣದಿಂದ ಕೂಡಿದೆ? ಉತ್ತರ ಬಿಳಿ ಮತ್ತು ಹಸಿರು. ದಾಲ್ ಸರೋವರದಲ್ಲಿ ಅನಧಿಕೃತ ನಿರ್ಮಾಣ ಮತ್ತು ತ್ಯಾಜ್ಯ ಸುರಿಯುವುದನ್ನು ತಡೆಯಲು ಇತ್ತೀಚೆಗೆ ಯಾವ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ? ಉತ್ತರ 29 ANPR ಸಿಸಿಟಿವಿ ಕ್ಯಾಮೆರಾಗಳು. ದಯಾನಂದ ಸರಸ್ವತಿಯವರ 202ನೇ ಜನ್ಮೋತ್ಸವದ ಸಂದರ್ಭದಲ್ಲಿ ಯಾವ ನಗರದಲ್ಲಿ ಅಂತಾರಾಷ್ಟ್ರೀಯ ಆರ್ಯ ಸಮ್ಮೇಳನ ಮತ್ತು ಬೃಹತ್ ವೇದ ಪಾರಾಯಣ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು? ಉತ್ತರ ನವದೆಹಲಿ. ಡೋರ್ನಿಯರ್ 228 ವಿಮಾನವು ಮೂಲತಃ ಯಾವ ದೇಶದ ತಂತ್ರಜ್ಞಾನವನ್ನು ಆಧರಿಸಿದೆ? ಉತ್ತರ ಜರ್ಮನಿ. ಶ್ವೇತಕ್ರಾಂತಿ 2.0 ಅಡಿಯಲ್ಲಿ ಪ್ರತಿ ಪಂಚಾಯತ್ ಮಟ್ಟದಲ್ಲಿ ಯಾವ ರೀತಿಯ ಸಹಕಾರ ಸಂಘಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ? ಉತ್ತರ ಮಹಿಳಾ ಡೈರಿ ಸಹಕಾರ ಸಂಘಗಳು. ಭಾರತ-UK ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಪ್ರೊಫೆಷನಲ್ ಸ್ಕೀಮ್ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ 18 ರಿಂದ 30 ವರ್ಷದ ಪದವೀಧರರಿಗೆ ಪರಸ್ಪರ ದೇಶಗಳಲ್ಲಿ ಕೆಲಸ ಮಾಡಲು 2 ವರ್ಷದ ವೀಸಾ ನೀಡುವುದು. 2026ರಲ್ಲಿ ಭಾರತ-UK ನಡುವೆ ಹೊಸದಾಗಿ ಸ್ಥಾಪಿಸಲಾದ ಟೆಕ್ ಫ್ರೆಂಡ್ಶಿಪ್ ಯಾವ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸುತ್ತದೆ? ಉತ್ತರ ಕೃತಕ ಬುದ್ಧಿಮತ್ತೆ, ಸೈಬರ್ ಭದ್ರತೆ ಮತ್ತು ಟೆಲಿಕಾಂ. ವಂದೇ ಮಾತರಂ ಗೀತೆಯನ್ನು ಮೂಲತಃ ಯಾವ ಭಾಷೆಯಲ್ಲಿ ರಚಿಸಲಾಗಿದೆ?
ಉತ್ತರ ಸಂಸ್ಕೃತ ಮತ್ತು ಬೆಂಗಾಳಿ ಮಿಶ್ರಿತ. ವಂದೇ ಮಾತರಂ ಗೀತೆಯನ್ನು ಮೊದಲ ಬಾರಿಗೆ 1896ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಿದವರು ಯಾರು? ಉತ್ತರ ರವೀಂದ್ರನಾಥ್ ಟ್ಯಾಗೋರ್. 2026ರಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಮೊದಲ ಬ್ರಿಕ್ಸ್ ಶೇರ್ಪಗಳ ಸಭೆಯ ವೇದಿಕೆ ಯಾವುದು? ಉತ್ತರ ನವದೆಹಲಿ. 2026ರ ಬ್ರಿಕ್ಸ್ ಶೃಂಗಸಭೆಗಾಗಿ ಭಾರತವು ಘೋಷಿಸಿರುವ ಅಧಿಕೃತ ಘೋಷವಾಕ್ಯ ಯಾವುದು? ಉತ್ತರ ಬ್ರಿಕ್ಸ್ ಅಟ್ 20 ಕಾರ್ಯತಂತ್ರದ ಪಾಲುದಾರಿಕೆ ಮತ್ತು ಸ್ಥಿತಸ್ಥಾಪಕತ್ವ. ಅಗ್ನಿವಸ್ತ್ರ ಸಂಸ್ಥೆಯು ಪೂರೈಸಲಿರುವ ಅಗ್ನಿಘಾತ್ ಎಂಬ ಹೊಸ ತಂತ್ರಜ್ಞಾನವು ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಕಾಮಿಕಾಜೆ ಡ್ರೋನ್ಗಳು. ಫೆಬ್ರವರಿ 12, 2026ರಂದು ರಕ್ಷಣಾ ಖರೀದಿ ಮಂಡಳಿ ಅನುಮೋದನೆಗೆ ನೀಡಿದ 3.25 ಲಕ್ಷ ಕೋಟಿ ಮೊತ್ತದ ಬೃಹತ್ ಒಪ್ಪಂದವು ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ 114 ರಫೇಲ್ ಯುದ್ಧ ವಿಮಾನಗಳ ಖರೀದಿ. 114 ರಫೇಲ್ ವಿಮಾನಗಳ ಖರೀದಿಯ ಜೊತೆಗೆ ಡಿಎಸಿ ಇತ್ತೀಚೆಗೆ ಯಾವ ಸಮುದ್ರ ಕಣ್ಗಾವಲು ವಿಮಾನಗಳ ಖರೀದಿಗೆ ಅನುಮೋದನೆ ನೀಡಿದೆ? ಉತ್ತರ ಪಿ-8ಐ ಪೋಸೈಡಾನ್. ಭಾರತದ ಕೇಂದ್ರ ಭೂವಿಜ್ಞಾನ ಸಚಿವಾಲಯದ ಪ್ರಸ್ತುತ ಸಚಿವರು ಯಾರು? ಉತ್ತರ ಜಿತೇಂದ್ರ ಸಿಂಗ್. ಸೇವಾತೀರ್ಥ ಸಂಕೀರ್ಣವು ಕೆಳಗಿನ ಯಾವ ಮಹಾನ್ ವ್ಯಕ್ತಿಯ ಜೀವನ ಮತ್ತು ಆದರ್ಶಗಳಿಂದ ಪ್ರೇರಿತವಾಗಿದೆ? ಉತ್ತರ ನಾನಾಜಿ ದೇಶ್ಮುಖ್. 10 ವರ್ಷಗಳ ರೋಡ್ಮ್ಯಾಪ್ ಅನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದ ಕೇಂದ್ರ ಸಚಿವರು ಯಾರು? ಉತ್ತರ ಪಿಯೂಷ್ ಗೋಯಲ್. ಫೆಬ್ರವರಿ 2026ರಲ್ಲಿ ಭಾರತೀಯ ನೌಕಾಪಡೆಯು ಬಹ್ರೇನ್ನಲ್ಲಿರುವ ಯಾವ ಬಹುರಾಷ್ಟ್ರೀಯ ಟಾಸ್ಕ್ ಫೋರ್ಸ್ನ ಕಮಾಂಡ್ ಅನ್ನು ವಹಿಸಿಕೊಂಡಿದೆ? ಉತ್ತರ ಕಂಬೈನ್ಡ್ ಟಾಸ್ಕ್ ಫೋರ್ಸ್ 154. ರಾಷ್ಟ್ರೀಯ ಕ್ರೀಡಾ ಆಡಳಿತ ನಿಯಮಗಳು 2026ರ ಅನ್ವಯ ಕ್ರೀಡಾ ಆಡಳಿತ ಮಂಡಳಿಗಳಲ್ಲಿ ಮಹಿಳೆಯರಿಗೆ ಎಷ್ಟು ಪ್ರತಿಶತ ಮೀಸಲಾತಿಯನ್ನು ಕಡ್ಡಾಯಗೊಳಿಸಲಾಗಿದೆ? ಉತ್ತರ 50%. ಸಿಎಂಎಫ್ನ ಪ್ರಧಾನ ಕಚೇರಿಯು ಎಲ್ಲಿದೆ? ಉತ್ತರ ಮನಾಮಾ, ಬಹ್ರೈನ್. ಫೆಬ್ರವರಿ 12, 2026ರಂದು ಐಐಟಿ ಬಾಂಬೆ ಯಾವ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯದೊಂದಿಗೆ ಸೇರಿ ಎಐ ಫಾರ್ ಮ್ಯಾನ್ಯುಫ್ಯಾಕ್ಚರಿಂಗ್ ಕೇಂದ್ರವನ್ನು ಸ್ಥಾಪಿಸಲು ಒಪ್ಪಂದ ಮಾಡಿಕೊಂಡಿದೆ? ಉತ್ತರ ಕೊಲಂಬಿಯಾ ವಿಶ್ವವಿದ್ಯಾಲಯ. ಡೋರ್ನಿಯರ್ 228 ವಿಮಾನದ ಪ್ರಮುಖ ತಾಂತ್ರಿಕ ವೈಶಿಷ್ಟ್ಯವೆಂದರೆ ಅದು ಎಸ್ಟಿಒಎಲ್ ಸಾಮರ್ಥ್ಯವನ್ನು ಹೊಂದಿದೆ. ಇದರ ಪೂರ್ಣ ರೂಪವೇನು? ಉತ್ತರ ಶಾರ್ಟ್ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್.